ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸಚಿವ ಶಿವಾನಂದ ಪಾಟೀಲ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ರೈತರ ವಿರುದ್ಧ ಹೇಳಿಕೆ ನೀಡಿರುವಂತಹ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಸೊರಬ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸುವ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಘದ ಕಾರ್ಯ ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡ ಮಾತನಾಡಿ ಶಿವಾನಂದ ಪಾಟೀಲ್ ಅವರಿಗೆ ಒಂದು ಖಡಕ್ ಸಂದೇಶವನ್ನು ನೀಡಿದರು. ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರೆ ವಿಷ ಕುಡಿಸಿ ಸಾಯಿಸಿ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ಕೊಡುತ್ತೇನೆ ಎಂದು ಹೇಳಿದರು. ನಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿದರು. ಇಂತಹ ಸಚಿವರನ್ನ ತಕ್ಷಣವೇ ಸಿದ್ದರಾಮಯ್ಯ ಸರ್ಕಾರ ವಜಾಗೊಳಿಸಬೇಕು ಅಂತ ಮನವಿಯ ಜೊತೆಗೆ ಆಗ್ರಹಿಸಿದರು. ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಬಹಳಷ್ಟು ಕೇವಲವಾಗಿ ಅಂದರೆ ರೈತರು ಮಾನ ಮರ್ಯಾದೆ ಇಲ್ದವರು ಅನ್ನೋ ಮಟ್ಟಕ್ಕೆ ಮಾತಾಡಿದ್ದಾನೆ. ಹಿಂದಿನ ಸರ್ಕಾರದಲ್ಲಿ ಒಬ್ಬ ಕೃಷಿ ಸಚಿವ ಅದೇ ಥರ ಮಾತಾಡೋನಿದ್ನು. ಈಗ ಶಿವಾನಂದ ಪಾಟೀಲ್ ಅಂತಕ್ಕಂಥ ತೋಟಗಾರಿಕಾ ಸಚಿವ ನಾವು ಅವನಿಗೆ ಹೇಳ್ತಾ ಇದ್ದೇನೆ, ನಿನಗೂ ಮಕ್ಕಳು ಮರೆ ಯಾರ ಇದ್ದರೆ ಪರಿಹಾರ ಬರ್ತತೆ ಅಂತೇಳಿ ವಿಷ ಕುಡ್ ಸಹಾಯಕ್ಕೆ ಹೇಳೋ. ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿ ಕೊಡ್ತೇನೆ ಶಿವಾನಂದ ಪಾಟೀಲ. ಮಾನ ಮರ್ಯಾದೆ ಏನಾರು ಆಯ್ತಾ ನಿಮಗೆ? ಒಬ್ಬ ರಾಜ್ಯ ಸರ್ಕಾರದ ಸಚಿವನಾಗಿ ರೈತ ಕುಲವನ್ನು ಅವಹೇಳನಕಾರಿ ಮಾತಾಡ್ತಕ್ಕಂಥದ್ದು ಇಡೀ ರೈತ ಕುಲಕ್ಕೆ ಅವಮಾನ. ಇದು ಸಿದ್ದರಾಮಯ್ಯನವರು ಆಲೋಚನೆ ಮಾಡಬೇಕು. ಇಂಥ ಮನು ಸಂಸ್ಕೃತಿ ಇರ್ತಕ್ಕಂಥ ಸಚಿವರನ್ನ ನಿಮ್ಮ ಕ್ಯಾಬಿನೆಟ್ಟಲ್ಲಿ ಇಟ್ಕೊಂಡು ಸರ್ಕಾರದ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ದೀರಿ. ರೈತರ ನಿಮ್ಮ ಸರ್ಕಾರದ ಮುಖಾಂತರ ರೈತರ ಮಾನಹಾನಿ ಮಾಡ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ಆ ಸಚಿವನನ್ನು ತಕ್ಷಣದಿಂದ ಕೈ ಬಿಡಬೇಕು. ಇಲ್ಲ ರಾಜ್ಯಾದ್ಯಂತ ಬೀದಿ ಮೇಲೆ ಓಡಾಡಕ್ಕೆ ಬಿಡ್ರಿ, ನಾವು ನೋಡ್ಕೊಳ್ತೇವೆ ಅವನ್ನ ಏನು ಮಾಡಬೇಕು ಅಂತೇಳಿ. ರೈತರನ್ನು ಅಪಹಾಸ್ಯ ಮಾಡ್ತಕ್ಕಂಥದ್ದು ಸರ್ಕಾರಗಳು ನಿಲ್ಲಿಸ್ಬೇಕು. ಇಲ್ಲದೆ ಹೋದರೆ ಬೀದಿ ಮೇಲೆ ಅವರಿಗೆ ರೈತರು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗ್ತೈತೆ ಆ ಮನುಷ್ಯನಿಗೆ. ಜವಾಬ್ದಾರಿಯಿಂದ ಆ ಮನುಷ್ಯನನ್ನು ಕೈ ಬಿಡಬೇಕು ಅಂತೇಳಿ ಮೂಲಕ ಒತ್ತಾಯ ಮಾಡ್ತಾ ಇದ್ರು. ನಂತರ ರಾಜ್ಯ ಕಾರ್ಯ ಅಧ್ಯಕ್ಷರಾದ ಉಮೇಶ್ ಪಾಟೀಲ್ ಮಾತನಾಡಿ, ಸಚಿವ ಶಿವಾನಂದ ಪಾಟೀಲ್ ಅವರು ಮೊದಲನೇ ಬಾರಿಗೆ ಈ ರೀತಿ ಮಾತನಾಡುತ್ತಿಲ್ಲ, ಹಿಂದೆಯೂ ಕೂಡ ಇದೇ ರೀತಿಯಾಗಿ ಮಾತನಾಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಂತಹ ರೈತರಿಗೆ 5 ಲಕ್ಷ ಸರ್ಕಾರದಿಂದ ಕೊಡುತ್ತೇವೆ ಎಂದು ಹೇಳಿದ ನಂತರ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ದುಡ್ಡಿಗಾಗಿ ಆತ್ಮಹತ್ಯೆಯನ್ನು ರೈತರು ಮಾಡಿಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಸಚಿವರು ಹೇಳಿಕೆಯನ್ನು ನೀಡಿದರು. ಇಂತಹ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವಂತಹ ಇಂತಹ ಸಚಿವರನ್ನ ಸಿದ್ದರಾಮಯ್ಯ ಸರ್ಕಾರದಿಂದ ವಜಾಗೊಳಿಸಬೇಕು, ಇಲ್ಲದಿದ್ದರೆ ರೈತರು ಬೀದಿಗೆ ಹಿಡಿದು ಹೋರಾಟವನ್ನ ಮಾಡಬೇಕಾಗುತ್ತೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಮೊನ್ನೆ ನಡೆದಂಥ ಬೆಳಗಾವಿ ಕುಟ್ಟಟ್ಟಿ ಗ್ರಾಮದಲ್ಲಿ ಸಹಕಾರ ಸಂಘದ 25ನೇ ವರ್ಷದ ಜಯಂತ್ಯೋತ್ಸವನ ಏನು ಆಚರಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಬ್ಬ ಜವಾಬ್ದಾರಿಯುತ ಸಚಿವರು, ಸಕ್ಕರೆ ಸಚಿವರು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಅವರು ಮಾತಾಡ್ತಾ ಇರೋದು ಇದೇನು ಹೊಸದಲ್ಲ, ಹಿಂದೂ ಮಾತಾಡಿದ್ದಾರೆ. ರೈತರು ಪದೇ ಪದೇ ಬರಗಾಲ ಬೀಳಲಿ, ಸಾಲ ಮನ್ನಾ ಮಾಡ್ತಾರೆ ಸರ್ಕಾರದವರು ಅಂತ ಕಾಯ್ತಾ ಇದ್ದಾರೆ ಅನ್ನುವಂಥ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಶಿವಾನಂದ ಪಾಟೀಲ್ ಅವರು ನೀಡಿದ್ದಾರೆ. ಇದು ಖಂಡನೀಯ. ರಾಜ್ಯಾದ್ಯಂತ ಖಂಡಿಸ್ತೇವೆ. ಹಾಗೆಯೇ ಈ ಹಿಂದೂ ಸಹ 5 ಲಕ್ಷ ರೂಪಾಯಿ ಆತ್ಮಹತ್ಯೆ ಮಾಡ್ಕೊಂಡು ರೈತರಿಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಯಾವಾಗ ಸರ್ಕಾರ ಘೋಷಣೆ ಮಾಡ್ತು, ಅವತ್ತಿಂದ ರೈತರ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ ದುಡ್ಡಿಗಾಗಿ ಅನ್ನುವಂಥ ನಿಟ್ಟಿನಲ್ಲಿ ಶಿವಾನಂದ ಪಾಟೀಲ್ ಮಾತಾಡಿದ್ದಾರೆ. ಅಲ್ಲಿ ಇನ್ನೂ ಒಂದು ವಿಚಾರ ಹೇಳಿದರು, ಬೀಜ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಭೀಮಾ ನದಿ ನೀರು ಕೊಡ್ತಾ ಇದ್ದಾವೆ, ವಿದ್ಯುತ್ತನ್ನು ಪುಕ್ಕಟ್ಟೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಏನು ನಿಮ್ಮಪ್ಪನ ಮನೆ ಆಸ್ತಿನ ಅದು? ನೀವು ಕೊಡ್ತಾ ಇದೆಯಾ ಶಿವಾನಂದ ಪಾಟೀಲ್? ಎಚ್ಚರಿಕೆಯನ್ನು ಮಾತಾಡೋದನ್ನು ಕರಿಬೇಕು.
ನಿನ್ನ ವಯಸ್ಸಿಗೆ ತಕ್ಕಂಗೆ ಮಾತಾಡೋದನ್ನು ಕಲಿಬೇಕು. ಇಂಥ ಸಚಿವರನ್ನು ಇಟ್ಕೊಂಡಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ತಕ್ಷಣ ಈ ಸಚಿವನನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಇಲ್ಲ ಅಂದರೆ ರಾಜ್ಯಾದ್ಯಂತ ಬೀದಿಯಲ್ಲಿ ನಿಂತು ರೈತರು ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ವಿಜಯ್ ಗೌಡಿ, ನ್ಯೂಸ್ 12 ಕನ್ನಡ, ಸೊರಬ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.